ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. 2 ಸಂಚಿಕೆಯಲ್ಲಿ ಹಣದ ಒತ್ತಡದಿಂದ ಬಳಲ್ತಾ ಇದ್ದರೆ ಅದರಿಂದ ಹೇಗೆ ಪಾರಾಗೋದು, ಹಣ ಗಳಿಸೋದು ಹೇಗೆ, ಸುಲಭವಾಗಿ ನಿಮಗೆ ಬೇಕಾದಷ್ಟು ಹಣವನ್ನು ನೀವು ಬರಮಾಡ್ಕೊಳ್ಳೋದು ಹೇಗೆ, ಸಾಲ ಬಾಧೆಯಿಂದ ವಿಮುಕ್ತರಾಗೋದು ಹೇಗೆ, ಮತ್ತು ನಿಮಗೆ ಮನಿ ಬ್ಲಾಕ್ಸ್ ಇದ್ದ ಅದರಿಂದ ಹೊರಗೆ ಬರೋದು ಹೇಗೆ, ಈ ಥರ ನಾನಾ ಸೂಚನೆಗಳನ್ನು ಕೊಟ್ಟೆ. ಎಷ್ಟು ಜನ ಮಾಡಿದ್ರಿ, ಎಷ್ಟು ಉಪಯೋಗ ಆಯಿತು, ಯಾರಿಗೆ ಇನ್ನೇನು ಬಂತು ಆದರೆ ಬರಲಿಲ್ಲ ಅಂತಾಯಿತು, ಏನು ನಡೀತಾ ಇದೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಆದರೆ ಮತ್ತೊಂದು ಮಾತನ್ನು ಕೂಡ ನಾನು ಹೇಳಿದ್ದೆ, ನಂಬಿಕೆ ತುಂಬ ಮುಖ್ಯ. ನಂಬಿಕೆ ಇಲ್ಲ ಅಂತಂದರೆ ಯಾವುದೂ ಕೆಲಸ ಮಾಡಲ್ಲ. ಯಾಕೆಂದರೆ ನಂಬಿಕೆ ಇದ್ದರೆ ದೇವರು, ನಂಬಿಕೆ ಇಲ್ಲ ಅಂದರೆ ಕಲ್ಲು ಅಂತ ಹೇಳ್ತಾರಲ್ವ, ಆ ಥರ. ಮತ್ತು ಇನ್ನೊಂದು ವಿಷಯ ಕೂಡ ಹೇಳಿದ್ದೆ, ನೀವು ಇದೆಲ್ಲ ಮಾಡೋದ್ರ ಜೊತೆ ನಿಮ್ಮ ಎಫರ್ಟನ್ನು ಕೂಡ ಹಾಕಬೇಕು. ಏನಂತಂದರೆ ನೀವು ಬಿಸ್ನೆಸ್ ಮಾಡ್ತಾಯಿದ್ರೆ ಆ ಕಾಂಟ್ಯಾಕ್ಟ್ಸ್ ಡೆವಲಪ್ ಮಾಡೋದಾಗಲಿ, ಮಾತುಕತೆ ಚರ್ಚೆಗಳನ್ನು ನಡೆಸೋದಾಗಲಿ ಅದನ್ನು ಮಾಡಬೇಕು. ತಾನೇ ತಾನಾಗಿ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂತಂದರೆ ದೇವ್ರ ಹತ್ರ ಒಬ್ಬ ಭಕ್ತ ಕೇಳಿದಂತೆ, ದೇವರೇ ನಾನು ಎಷ್ಟೋ ನಿನಗೆ ಕೈಂಕರ್ಯ ಮಾಡಿದ್ದೀನಿ, ನನಗೆ ಈ ತಿಂಗಳ ಬಂಪರ್ ಲಾಟ್ರಿ 1 ಕೋಟಿ ರೂಪಾಯಿ ಬರಬೇಕು ಅಂಥೇಳಿ ಹೂ ಬಿತ್ತಂತೆ. ಅವನು ತಿಂಗಳ ಕಾದಂತೆ 10 ತಿಂಗಳಾದರೂ ಬರಲಿಲ್ವಂತೆ. ದೇವ್ರ ಮೇಲೆ ಭಾರಿ ಕೋಪ ಮಾಡ್ಕೊಂಡಂತೆ. ಕೊನೆಗೆ ದೇವರು ಒಂದು ಅಶರೀರವಾಣಿನಲ್ಲಿ ನುಡಿತಾನಂತೆ, ಮುಟ್ಟಾಳ ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ, ಮೊದಲು ನೀನು ಲಾಟ್ರಿ ಟಿಕೆಟ್ ತೊಗೋ ಮಾರಾಯ ಅಂಥೇಳಿ. ಹಾಗೆ ಆ ಲಾಟ್ರಿ ಟಿಕೆಟ್ ತೊಗೊಳ್ಳೋ ಕೆಲಸ ನೀವು ಮಾಡಿದ್ದೀರಾ ಇಲ್ವೋ, ಅದನ್ನೂ ದೇವರೇ ಕೊಡ್ತಾನೆ ಅಂತ ಖಂಡಿತ ಅಂದ್ಕೊಳ್ಬೇಡಿ. ಸೊ ಇವತ್ತಿನ ವಿಶೇಷವಾದ ಮನಿ ಮ್ಯಾಜಿಕ್ ಮುಂಚೆ ನಾನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ವಿಡಿಯೋಸನ್ನು ಲೈಕ್ ಶೇರ್ ಮಾಡ್ತೀರಾ, ಕಾಮೆಂಟ್ ಮಾಡ್ತೀರಾ, ಅವರಿಗೆಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತು ಮುಂದಕ್ಕೆ ಹೋಗೋಣ. ಸೊ ಇವತ್ತಿನ ಈ ಮನಿ ರಿಚುವಲ್ ಅಂದರೆ ಹಣ ಬರೋದಕ್ಕೆ ಮಾಡುವಂಥ ರಿಚುವಲ್ ಏನಿದೆ, ನೀವು ಕೇಳ್ಬೋದು ಒಂದೊಂದು ವೀಡಿಯೋಲಿ ಒಂದೊಂದು ರಿಚುವಲ್ ಹೇಳ್ತಿರಲ್ಲ ಅಂತಂದಾಗ, ಅನ್ನ ಒಂದೇ, ಅದರಲ್ಲಿ ನೀವು ಚಿತ್ರಾನ್ನಾದರೂ ಮಾಡಿ, ಪಲಾವಾದರೂ ಮಾಡಿ, ಅನ್ನ ಸಾರು ಮಾಡ್ಕೊಂಡು ತಿನ್ನಿ, ಹುಳಿ ಹಾಕ್ಕೊಂಡು ತಿನ್ಬೋದು, ಮೊಸರು ಹಾಕ್ಕೊಂಡು. ಸೊ ಇಂಗ್ರೀಡಿಯೆಂಟ್ ಒಂದೇ ಆದರೂ ನಾನಾ ರೀತಿಯಲ್ಲಿ ಅದನ್ನು ಬಳಸ್ಕೋಬೋದು. ಸೊ ಆ ಥರ ಕೆಲವೊಂದು ವಿಷಯಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಬಳಸ್ಕೋಬೋದು ಅನ್ನೋದು ಈ ಒಂದು ವಿಡಿಯೋಸ್ನಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಣ ನಿಮಗೆ ಬರಬೇಕು, ಕೆಲವೊಂದು ಬ್ಲಾಕ್ಸಿಂದ ಬರ್ತಾ ಇಲ್ಲ, ಎಲ್ಲದಕ್ಕೂ ಸೇರಿ ಈ ರಿಚುವಲ್. ಒಂದು ಬಟ್ಲಲ್ಲಿ ಅಕ್ಕಿನ ತೊಗೊಳ್ಳಿ. ಅಕ್ಕಿನ ತೊಗೊಂಡು ಅದಕ್ಕೆ 5 ಲವಂಗವನ್ನು ಸೇರಿಸಿ, ಮತ್ತು 5 ಏಲಕ್ಕಿ, ಸಣ್ಣ ಏಲಕ್ಕಿ ಅಂತ ಏನು ಹೇಳ್ತಾರೆ, ಈ ಏಲಕ್ಕಿಯನ್ನು ಸೇರಿಸಿ, ಮತ್ತು ಒಂದು ಬೆಳ್ಳುಳ್ಳಿ ಸುಳಿದಿರುವಂಥ ಬೆಳ್ಳುಳ್ಳಿ, ಅಂದರೆ ಮೇಲ್ಗಡೆ ಸಿಪ್ಪೆ ಇದೆ, ಆ ಒಂದು ಗಟ್ಟಿಯಿಂದ ಸುಳಿದಿದೆ, ಇದನ್ನು ಹಾಕಿ, ಮತ್ತು 5 ಕಾಯಿನ್ಸ್, ಯಾವ ದೇಶದ್ದಾದರೂ ಆಗ್ಬೋದು, ಯಾವ 1 ರೂಪಾಯಿ, 5 ರೂಪಾಯಿ, 2 ರೂಪಾಯಿ, ಯಾವ ಕಾಯಿನ್ಸ್ ಆದರೂ ಆಗ್ಬೋದು, ಈ ಕಾಯಿನ್ಸನ್ನು ಕೂಡ ಹಾಕಿಬಿಟ್ಟು ನಿಮ್ಮ ಇಂಟೆನ್ಷನ್ ಸೆಟ್ ಮಾಡಿ. ನಿಮಗೆ ಏನು ಬೇಕೋ, ಎಷ್ಟು ಹಣ ಬೇಕು, ಎಷ್ಟು ಶೀಘ್ರದಲ್ಲಿ ಬೇಕು, ಅತಿ ಶೀಘ್ರದಲ್ಲಿ ಅಂತ ಕೇಳಿಬಿಟ್ಟು ಹೀಗೆ ಹಿಡ್ಕೊಂಡು ಆ ಒಂದು ಇಂಟೆನ್ಷನನ್ನು ಸೆಟ್ ಮಾಡಿ. ಕಣ್ಣು ಮುಚ್ಕೊಂಡು, ಈ ಹಣ ನನಗೆ ಬಂದಿದೆ, ಇದರಿಂದ ನಾನು ಖುಷಿಯಾಗಿದ್ದೀನಿ, ಇದರಿಂದ ನನ್ನ ಬಿಸ್ನೆಸ್ ಜೋರಾಗಿ ನಡೀತಾ ಇದೆ, ನನಗೆ ಇದ್ದಂಥ ಇಚ್ಛೆಗಳು ಆಸೆಗಳು ಈಡೇರಿದೆ, ಏನು ಹೇಳಬೇಕು ಹೇಳಿ. ಆಮೇಲೆ ಎಲ್ಲ ಬೆರಳುಗಳನ್ನು ಮಡಿಸಿ ಮಧ್ಯ ಬೆರಳನ್ನು ಮಾತ್ರ ಹಾಕಿ ಇದೆಲ್ಲವನ್ನು ಕಲಸಿ 3 ರಿಂದ 5, 11 ಬಾರಿ ಕಲಸಿ. ನಿಮಗೆ ಎಷ್ಟು ತೋಚುತ್ತೋ ಅಷ್ಟು ಬಾರಿ ಕಲಿಸ್ಬಿಟ್ಟು ಇದನ್ನೆಲ್ಲ ಹುಷಾರಾಗಿ ಈ ಒಂದು ಬಾಟಲ್, ಮುಚ್ಚಳ ಇರುವಂಥ ಬಾಟಲ್ಗೆ ಹಾಕಿಬಿಟ್ಟು ಇದಕ್ಕೆ ಮುಚ್ಚಳ ಮತ್ತೊಮ್ಮೆ ಬೆರಳಿನಿಂದ ಆಡಿಸಿ, ಬರಬೇಕಾದ ಹಣ ಬಂದಿದೆ, ನನಗೆ ಅತಿ ಶೀಘ್ರದಲ್ಲೇ ದುಡ್ಡು ಬರ್ತಾ ಇದೆ, ಆರೋಗ್ಯದಿಂದಿದ್ದೀನಿ, ಐಶ್ವರ್ಯ ಅಭಿವೃದ್ಧಿ ನನ್ನದಾಗಿದೆ ಅಂತ ಹೇಳಿ ಈ ಕ್ಯಾಪನ್ನು ಮುಚ್ಚಿಬಿಟ್ಟು ಮತ್ತೊಮ್ಮೆ ನಿಮ್ಮ ಹೃದಯದ ಹತ್ರ ಇಟ್ಕೊಂಡು, ನನಗೆ ಹಣ ಬಂದಿದೆ, ತುಂಬ ಧನ್ಯವಾದಗಳು ದೇವರಿಗೆ ಅಥವಾ ಬ್ರಹ್ಮಾಂಡಕ್ಕೆ, ನೀವು ಯಾವುದಕ್ಕೆ ಅನ್ಕೋತಾ ಇದ್ದೀರೋ ಅದಕ್ಕೆ ಹೇಳಿಬಿಟ್ಟು ಈ ಒಂದು ಡಬ್ಬಿನ ನಿಮ್ಮ ಪೂಜಾ ಗೃಹದಲ್ಲಿ 11 ದಿನ ಇಟ್ಬಿಡಿ. ಇಟ್ಟ ನಂತರ ನೀವು ಇದನ್ನು ಗಿಡದ ಬುಡಕ್ಕೋ ಎಲ್ಲಾದರೂ ಹಾಕಿ ಅಥವಾ ಮಣ್ಣನ್ನು ತೋಡಿ ಅದರಲ್ಲಿ ಹುದುಗಿಸ್ಬಿಡಿ. ಬಾಟ್ಲ್ ಸಮೇತ ಬೇಕಾದ್ರೆ ಹುದುಗಿಸಿ, ಅಥವಾ ಒಳಗಿರುವ ಕಂಟೆಂಟ್ಸನ್ನು, ಒಳಗಿರುವ ಸಾಮಗ್ರಿಗಳನ್ನು ಮಾತ್ರ ಅದರಲ್ಲಿ ಹುದುಗಿಸ್ಬಿಟ್ಟು ಮತ್ತೊಮ್ಮೆ ಮಾಡಿ. ನಿಮಗೆ ಇಚ್ಛೆ ಪೂರೈಸೋವರೆಗೂ ಮಾಡ್ತಾನೇ ಇರ್ಬೋದು, ಇದಕ್ಕೆ ಯಾವುದೇ ಲಿಮಿಟ್ ಇಲ್ಲ. ಯಾಕೆಂದರೆ ಇದಕ್ಕೆ ಹೆಚ್ಚು ಹಣ ಕೂಡ ಖರ್ಚಾಗೋದಿಲ್ಲ, ಟೈಮ್ ಕೂಡ ಹಿಡಿಯೋದಿಲ್ಲ, ಆರಾಮವಾಗಿ ಮಾಡ್ಬೋದು. ಮಾಡಿಬಿಟ್ಟು ನಿಮಗೆ ಸಿಕ್ಕಂಥ ಪ್ರತಿಫಲನ ನಮಗೆ
ತಿಳಿಸಿ. ನೆಕ್ಸ್ಟ್ ಟಿಪ್ ಏನು ಹೇಳ್ತೀನಿ ಅಂತಂದರೆ, ಒಂದು ಸಣ್ಣ ಪೇಪರನ್ನು ತಗೊಳ್ಳಿ, ಬ್ಲೂ ಕಲರ್ ಸ್ಕೆಚ್ ಪೆನ್. ನಾನಿಲ್ಲಿ ನಿಮಗೆ ಮಾರ್ಕರ್ ಪೆನ್ ಯಾಕೆ ತೋರಿಸ್ತೀನಿ ಅಂದರೆ ಅದು ಸ್ವಲ್ಪ ದಪ್ಪ ಬರವಣಿಗೆ ಬರುತ್ತೆ, ನಿಮಗೆ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಬ್ಲೂ ಅಥವಾ ಬ್ಲ್ಯಾಕ್ ಅನ್ನು ತಗೊಳ್ಳಿ. ಬ್ಲೂ ಅಂದರೆ ನಿಮಗೆ ಏಳಿಗೆ, ಬ್ಲ್ಯಾಕ್ ಅಂದರೆ ಪ್ರೊಟೆಕ್ಷನ್, ಅಂದರೆ ಒಂದು ರಕ್ಷಾ ಕವಚ ಅಂತ ಹೇಳಿ. ಇದರಲ್ಲಿ 69 ನಂಬರನ್ನು ಬರೀರಿ, ಮತ್ತು 900 900 ಈ 2 ನಂಬರನ್ನು ಬರೆದುಬಿಟ್ಟು ಇದನ್ನು ನಿಮ್ಮ ಕಡೆಗೆ ಫೋಲ್ಡ್ ಮಾಡಿ ಇದನ್ನು ಸದಾ ನಿಮ್ಮ ಪರ್ಸಲ್ಲಿ ಕ್ಯಾರಿ ಮಾಡಿ, ಅಥವಾ ತಾಯಿತದ ಒಂದು ಕುಣಿಕೆ ಸಿಕ್ಕಿದ್ರೆ ಅದರಲ್ಲಿ ಹಾಕ್ಬಿಟ್ಟು ಕ್ಯಾರಿ ಮಾಡಿ. ನಿಮಗೆ ಕೆಲವೊಂದು ಸಾರ್ತಿ ಹಣ ಬರೋದಿರತ್ತೆ, ಆದರೆ ಬರ್ತಿರಲ್ಲ. ಇನ್ನೇನು ಬಂತು ಆದರೆ ಬರಲಿಲ್ಲ. ಸ್ಲಿಪ್ ಬಿಟ್ವೀನ್ ದ ಲಿಪ್ ಆ್ಯಂಡ್ ಕಪ್ ಅಂತ ಹೇಳ್ತಾರೆ ಗೊತ್ತಾ, ಆ ಥರ ಇನ್ನೇನು ಬಂತು ಆದರೆ ಕೈಗೂಡ್ತಾ ಇಲ್ಲ, ಇನ್ನೇನು ಆಯಿತು ಬಿಸ್ನೆಸ್ ಆದರೆ ಆಗ್ತಿಲ್ಲ, ಏನೋ ಸಣ್ಣ ಸಣ್ಣ ಕಾರಣಗಳಿಂದ ತಡೆ ಆಗ್ತಿದೆ ಅಂತಂದಾಗ ಅದು ಕಣ್ದೃಷ್ಟಿಯಿಂದ ಆಗಿರ್ಬೋದು, ಜನರ ಹೊಟ್ಟೆ ಕಿಚ್ಚಿಂದ ಆಗಿರ್ಬೋದು. ಈ ಒಂದು ನಂಬರ್ನ ನೀವು ಸದಾ ಕ್ಯಾರಿ ಮಾಡೋದ್ರಿಂದ ಈ ಹೊಟ್ಟೆ ಕಿಚ್ಚು, ಕಣ್ದೃಷ್ಟಿ ಇದೆಲ್ಲದರಿಂದ ನೀವು ಬಚಾವಾಗಿ ನಿಮಗೆ ಬರುವಂಥ ಹಣ, ಏಳಿಗೆ, ಅಭಿವೃದ್ಧಿ, ಐಶ್ವರ್ಯ ಸುಲಭವಾಗಿ ಬರುತ್ತೆ. ಸೊ ಇದನ್ನು ಒಂದು ಮಾಡಿ. ನಂತರ ನೀವು ಒಂದು ಈ ಪಲಾವ್ ಎಲೆ ಏನಿರುತ್ತೆ, ಈ ಪಲಾವ್ ಎಲೆನ ತಗೊಳ್ಳಿ. ಪಲಾವ್ ಎಲೆನ ತಗೊಂಡು ಅದರಲ್ಲಿ ಈ ಗ್ರೀನ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಮನಿ ನಂಬರ್ಸ್ ಅಂತ ಹೇಳ್ತೀವಿ. ಈ ಮನಿ ನಂಬರ್ಸ್ ಅಂದಾಗ 520 ಅಂದರೆ ಅನ್ಲಿಮಿಟೆಡ್ ವಿಂಡ್ ಫಾಲ್ ಆಫ್ ಮನಿ, ಅಂದರೆ ಬೋರ್ಗರೆವ ಮಳೆ ಹಾಗೆ ಹಣ ಚೆಲ್ಲತ್ತಂತೆ, ಆ ಥರ ಹಣ ಒಂದು ನಿಮಗೆ ಬರುತ್ತೆ. ಮತ್ತು 741 ಎಲ್ಲೆಲ್ಲಿ ಹಣ ಸಿಕ್ಕಾಕೊಂಡಿದೆ ಅದೆಲ್ಲ ನಿಮಗೆ ಬರ್ತಾ ಹೋಗುತ್ತೆ. ಮತ್ತು 8 ಈ ನಂಬರ್ಸನ್ನು ಬರೆದುಬಿಟ್ಟು ಇದನ್ನು ನೀವು ನಿಮ್ಮ ವಾಲೆಟಲ್ಲಿ, ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ, ನಿಮ್ಮ ದಿಂಬಿನ ಕೆಳಗೆ ಇಟ್ಕೊಳ್ಳಿ. ಎಲ್ಲಿ ತನಕ ನಿಮಗೆ ಹಣ ಬರಬೇಕು, ಇನ್ನೂ ನಿಮಗೆ ಅದು ಖಚಿತವಾಗಿ ಬರಬೇಕು ಅಂದರೆ ಹಿಂದೆ ನಿಮ್ಮ ಹೆಸರನ್ನು ಬರ್ಕೊಳ್ಳಿ. ಹಿಂದೆ ಬರ್ಕೊಂಡು ಈ ಎಲೆನ ಸದಾ ನೀವು ಪರ್ಸಲ್ಲಿ, ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ, ದಿಂಬಿನ ಕೆಳಗೆ ಕ್ಯಾರಿ ಮಾಡಿ. ಕೊನೆಯಲ್ಲಿ ನೀವು ಹೇಗೆ ಇದನ್ನು ಡಿಸ್ಪೋಸ್ ಮಾಡಬೇಕು ಅಂದರೆ, ಇದನ್ನು ಸುಟ್ಟು ಭಸ್ಮ ಮಾಡಿ ಒಂದು ನೀರಿಗಾದರೂ ಹಾಕಿ ಅಥವಾ ಭೂಮಿಗಾದರೂ ಹಾಕಿ, ಪಾಟಲ್ಲಿ ಹಾಕಿದ್ರೂ ನಡೆಯುತ್ತೆ. ಸೊ ಇದು ಇನ್ನೂ ಒಂದು ನೀವು ಮಾಡತಕ್ಕಂಥ ತುಂಬ ವಿಶೇಷವಾದ ವಿಷಯ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ, ಆದರೆ ಇಲ್ಲಿ ತೋರಿಸ್ತಾ ಇಲ್ಲ, ಯಾಕೆಂತಂದರೆ ನಿಮಗೆ ತೋರಿಸಿದ್ರೆ ಹೇಗೆ ಅನ್ಸುತ್ತೋ ಗೊತ್ತಿಲ್ಲ. ಮನೆಯಲ್ಲಿ ಕಸ ಗುಡಿಸೋದು ಎಲ್ಲರೂ ಮಾಡ್ತೀವಲ್ವ, ಪೊರಕೆ ತೊಗೊಂಡು ಕಸ ಗುಡಿಸ್ತೀವಿ ಅಲ್ವಾ. ರಾಂಬೋ, ವ್ಯಾಕ್ಯೂಮ್ ಕ್ಲೀನರ್ ಎಲ್ಲ ಇದ್ದರೂ ಎಲ್ಲೋ ಒಂದು ಕಡೆ ನಾವು ಸಾಂಪ್ರದಾಯಿಕವಾಗಿ ಪೊರಕೆ ಹಿಡ್ಕೊಂಡು ಕಸ ಗುಡಿಸಿದಾಗ ಒಂಥರ ಕೆಲವೊಂದು ಮೂಲೆಗಳಲ್ಲಿ ಕ್ಲೀನ್ ಆಯಿತು ಅನಿಸುತ್ತೆ. ವ್ಯಾಕ್ಯೂಮ್ ಕ್ಲೀನರು ಆ ಮೂಲೆಗಳಿಗೆ ಹೋಗೋದಿಲ್ಲ, ರಾಂಬೋ ಕೂಡ ಹೋಗೋದಿಲ್ಲ ಅಲ್ವಾ. ಸೊ ಈ ಪೊರಕೆನ ಫಸ್ಟು ನೀವು ಈ ರಿಚುವಲ್ ಮಾಡೋ ಮುಂಚೆ ಒಂಚೂರು ಆ ತುದಿನ ಸ್ವಲ್ಪ ಹೀಗೆ ಅಲ್ಲಾಡಿಸ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡು ಅದಕ್ಕೆ ಆ ತುದಿ ಏನಿದೆ ಅದಕ್ಕೆ ಒಂದು ಚೂರು ಉಪ್ಪನ್ನು ಹಾಕಿ, ನನ್ನ ಮನೆಗೆ ಐಶ್ವರ್ಯ, ಅದೃಷ್ಟ, ಸಮೃದ್ಧಿ ಬರೋದಕ್ಕೆ ಏನೇನು ತಡೆ ಆಗಿದೆಯೋ ಅದೆಲ್ಲ ತಡೆಯನ್ನು ತಡೆದುಬಿಡು ಅಂತ ಹೇಳಿ ಬಾಗಲ ಮುಂದೆ, ಅಂದರೆ ಹ್ಯಾಂಡಲ್ ಕೆಳಗಡೆಗೆ, ಪೊರಕೆ ಮೇಲ್ಗಡೆಗೆ ಇಟ್ಟು ಒಂದು ನಮಸ್ಕಾರವನ್ನು ಮಾಡಿ, ಲಕ್ಷ್ಮಿಯ ಹಾಗೆ ನನ್ನ ಮನೆಗೆ ಈ ಎಲ್ಲವನ್ನು ನೀನು ಒದಗಿಸಿಕೊಡು, ಬರುವಂಥ ಹಣ ಬರಲಿ, ಅಡೆತಡೆಗಳನ್ನು ನೀನು ಗುಡಿಸಿ ಹಾಕ್ಬಿಡು ಅಂತ ಹೇಳಿ ಆ ಪೊರಕೆನ ಮತ್ತೆ ಮುಖ ಕೆಳಗಡೆ ಮಾಡಿ ಬಾಗಿಲಿಗೆ ಆನಿಸಿ, ಅಂದರೆ ಬಾಗಿಲಿಗೆ ಒರಗಿಸಿ ಇಟ್ಬಿಟ್ಟು ಮಲ್ಕೊಂಬಿಡಿ. ಬೆಳಗ್ಗೆ ಎದ್ದಾಗ, ಅಂದರೆ ಹೆಚ್ಚು ಕಮ್ಮಿ ಎಷ್ಟು ಬೇಗ ಮಾಡ್ತಿರೋ ಅಷ್ಟು ಒಳ್ಳೇದು. ಹಾಗಂತ 3-4 ಗಂಟೆಗೆ ಹೇಳಿ ಅಂತ ಅಲ್ಲ, ಅಟ್ಲೀಸ್ಟ್ ಒಂದು 9 ಗಂಟೆ ಒಳಗಡೆ ಮಾಡಿದ್ರೆ ಒಳ್ಳೆಯದು. ಬಾಗಲನ್ನು ತೆಗೆದ ಕೂಡಲೇ ನನ್ನ ಮನೆಯಲ್ಲಿ ಅಕಸ್ಮಾತ್ ದರಿದ್ರವಿದ್ದರೆ, ಹೊಟ್ಟೆ ಕಿಚ್ಚಿದರೆ, ಕಣ್ದೃಷ್ಟಿ ಇದ್ದರೆ, ಅದರಿಂದ ಹಣ ಅಥವಾ ಅದೃಷ್ಟ, ಐಶ್ವರ್ಯ ಬರದೇ ಇದ್ದರೆ ಅದೆಲ್ಲ ಗುಡಿಸಿ ಹೋಗಲಿ ಅಂತ ಹೇಳ್ತಾ ಹೊರಮುಖವಾಗಿ ಗುಡಿಸ್ತಾ ಹೋಗ್ಬಿಟ್ಟು ನಿಮ್ಮ ಬಾಗಿಲಾಚೆ, ನಿಮ್ಮ ಅಂಗಳದಾಚೆ, ನಿಮ್ಮ ಕಾಂಪೌಂಡ್ ಆಚೆ ಬಿಟ್ಟುಬಿಟ್ಟು ಪರ್ಕೆನ ಅಲ್ಲಿ ಮತ್ತೊಮ್ಮೆ ಚೆನ್ನಾಗಿ ಒದರ್ಬಿಟ್ಟು ತಂದು ನಿಮ್ಮ ಎಲ್ಲಿ ನೀವು ಪರ್ಕೆನ ಇಡ್ತಿದ್ರು ಅಲ್ಲಿ ಅಟ್ಲೀಸ್ಟ್ ಒಂದು 2 ನಿಮಿಷ ಇಟ್ಟು ಆಮೇಲೆ ಮನೆ ಕಸವನ್ನು ಗುಡಿಸಿ. ಅಕಸ್ಮಾತ್ ನೀವು ಮನೆ ಅಂಗಳ ಗುಡಿಸೋದಕ್ಕೆ ಬೇರೆ ಪರ್ಕೆ ಇಟ್ಕೊಂಡಿದ್ರೆ ಅದು ಎಲ್ಲಿಡ್ತಾ ಇದ್ರು ಅಲ್ಲಿ ಇಟ್ಬಿಟ್ಟು 2 ಪರ್ಕೆನ ಇಡಿವಾಗ, ಅಂಗಳ ಗುಡಿಸೋ ಪರ್ಕೆ, ಮನೆ ಪರ್ಕೆ ಎರಡನ್ನೂ ರಾತ್ರಿ ಇಟ್ಬಿಟ್ಟು ಮನೆ ಹೊರಗಡೆ ಗುಡಿಸೋ ಪರ್ಕೆಯಿಂದ ಹೊರಗಡೆ ಗುಡಿಸ್ಕೊಂಡು ಹೋಗಿ ಆಮೇಲೆ ಮನೆ ಪರ್ಕೆ ಮನೆ ಒಳಗಡೆಯಿಂದ ಗುಡಿಸ್ತಾ ಬಾಗಿಲ್ವರೆಗೂ ಬರಬೇಕು. ಇದನ್ನ ಮಾಡಿ ಯಾವುದೇ ತೊಂದರೆಯಿಂದ ನಿಮಗೆ ಹಣಕಾಸು ಬರದೇ ಇದ್ರೆ ಅದು ಬೇಗನೆ ಬರೋದಿಕ್ಕೆ ಶುರುವಾಗುತ್ತೆ. ಮತ್ತೊಂದು ವಿಷಯ ಹೇಳ್ಬೇಕಂದ್ರೆ, ನಿಮಗೆ ಐಶ್ವರ್ಯ, ಅದೃಷ್ಟ, ಸಮೃದ್ಧಿ ಬರಬೇಕಂದ್ರೆ ಇನ್ನೊಂದು ಸಿಂಪಲ್ ಆದಂಥ ವಿಷಯ ಅಂತಂದರೆ, ಈ ಜಾಗ ಏನಿದೆ ಇದನ್ನು ವೀನಸ್ ಮೌಂಟ್ ಅಂತ ಕರಿತೀವಿ. ಈ ವೀನಸ್ ಮೌಂಟ್ ಮೇಲೆ ಗ್ರೀನ್ ಕಲರ್ ಸ್ಕೆಚ್ ಪೆನ್ನಲ್ಲಿ 24 ಅಂತ ಬರ್ಕೊಳ್ಳಿ.
24 ಅಂತ ಹೇಳಿ ಬರ್ಕೊಂಡಾಗ ನಿಮಗೆ ಐಶ್ವರ್ಯ ಅದೃಷ್ಟ ನಿಮ್ಮದಾಗ್ತಾ ಹೋಗುತ್ತೆ. ಇದನ್ನು ಮಾಡಿ. ಆಮೇಲೆ 708 ಇದನ್ನು ಯಾವುದೇ ಒಂದು ಟ್ರಾನ್ಸಾಕ್ಷನ್ ನೀವು ಮಾಡಬೇಕಾದ್ರೆ, ಹಣಕಾಸಿನ ವಿಷಯ, ನೀವು ಒಬ್ಬರಿಗೆ ದುಡ್ಡನ್ನು ಕೊಡ್ತಾ ಇದ್ದೀರಾ ಅಥವಾ ಪಡಿತಾ ಇದ್ದೀರಾ, ನೀವು ಬಿಸ್ನೆಸ್ಸಲ್ಲಿದ್ದಾಗ ಇಡೀ ದಿನ ದುಡ್ಡು ಕೊಡ್ತಾ ಇರ್ತೀರಾ, ಉದಾಹರಣೆಗೆ ನೀವು ಒಂದು ಅಂಗಡಿ ಇಟ್ಟಿದ್ದೀರಾ ಅಂತ ಹೇಳೋಣ. ಪ್ರತಿಗಳಿಗೆ 10 ಜನ ದುಡ್ಡು ಕೊಡ್ತಾ ಇರ್ತಾರೆ, ತೊಗೊಳ್ತಾ ಇರ್ತಾರೆ. ನಿಮ್ಮ ಕೆಲಸದವರು, ನಿಮ್ಮ ಯಾರು ಕ್ಯಾಶಿಯರ್ ತೊಗೊಳ್ತಾ ಇದ್ರು, ನೀವು ಅಲ್ಲಿ ಇದ್ದ ಪಕ್ಷದಲ್ಲಿ ಪ್ರತಿಯೊಬ್ಬರು ಹಣ ಕೊಟ್ಟಾಗಲೂ ನೀವು ಯಾರಿಗೋ ಹಣವನ್ನು ಪೇ ಮಾಡಬೇಕಾದ್ರೆ, ಎನಿ ಟ್ರಾನ್ಸಾಕ್ಷನ್, ಯಾವುದೇ ಒಂದು ಕೊಡುವ ತಗೊಳ್ಳುವ ವಿಷಯ ಇದ್ದಾಗ 708 ಇದನ್ನು ಚಾಂಟ್ ಮಾಡ್ತಾ ಇರಿ. ಆಗ ನಿಮಗೆ ನೀವು ಕೊಟ್ಟ ಹಣಕ್ಕಿಂತ ದುಪ್ಪಟವಾಗಿ ಹಣ ನಿಮಗೆ ಶೇಖರಣೆ ಆಗ್ತಾ ಹೋಗುತ್ತೆ. ಅದು ಇನ್ನೂ ಹೆಚ್ಚು ಹೆಚ್ಚು ಬೆಳೀತಾ ಹೋಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, 708. ಸೊ ಈ ಸೂಚನೆಗಳನ್ನು ಕೂಡ ನೀವೆಲ್ಲರೂ ಮಾಡ್ತೀರಾ ಅಲ್ವಾ? ಎಲ್ಲ ತುಂಬ ಸಿಂಪಲ್ ಇದೆ. ಅಡುಗೆ ಮನೇಲಿ ಸಿಗುವಂಥ ವಸ್ತುಗಳೇ ಬಳಸ್ಕೊಂಡು ಮಾಡೋದು. ಏನು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಹೋಮ ಹವನ, ದೇವಸ್ಥಾನ, ಗುಡಿ ಗೋಪುರ ಅಂತ ಹೋಗೋದಿಲ್ಲ. ಎಲ್ಲ ನಿಮ್ಮ ಮನೆಯಲ್ಲೇ ಮಾಡ್ಕೋತೀರಾ. ಮಾಡಿ, ಆದರೆ ನಂಬಿಕೆಯಿಂದ ಮಾಡಿ. ಏಕೆಂದರೆ ಬ್ಲಾಕ್ಸನ್ನು ಕ್ಲಿಯರ್ ಮಾಡೋದಕ್ಕೆ ನಾನು ವಿಷಯಗಳನ್ನು ಕೊಟ್ಟಿದ್ದೀನಲ್ವ. ಮಾಡಿಬಿಟ್ಟು ಅದು ಹೇಗೆ ವರ್ಕ್ ಆಯಿತು, ನಿಮಗೆ ಖುಷಿ ಆಯಿತಾ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ವಿನಮ್ರವಾಗಿ ಕೇಳ್ಕೊತಾ ಇದ್ದೀನಿ. ನೀವು ಆಲ್ರೆಡಿ ಮಾಡಿದ ಪಕ್ಷದಲ್ಲಿ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.